ನಂಬಿಕೆ ಹುಟ್ತಾ ಇಲ್ಲ, ಅಲ್ಲಿ ನಂಬಿಕೆ ಬರ್ತಾ ಇಲ್ಲ. ಇದು ಮೇಜರ್ ಕಾರಣ ಇರುತ್ತೆ. ಆ ಜಾಗಕ್ಕೆ ಯಾರೋ ಇರಬೇಕು ಒಂದು, ಇಲ್ಲ ಇಲ್ಲಿ ತನಕ ನಿಮ್ಮ ಪ್ರೀತಿನ ತಗೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ ಮ್ಯಾನೇಜ್ ಮಾಡ್ಕೊಂಡ್ ಬಂದ್ರು. ಆಲ್ರೆಡಿ ಅಲ್ಲಿದ್ರು, ನಿಮ್ಗೆ ಗೊತ್ತೇ ಆಗಿಲ್ಲ ಅದು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಬೇಡ ಅಂತ ರಿಜೆಕ್ಟ್ ಮಾಡಕ್ಕೆ ಏನ್ ಕಾರಣ ಅಂತ ನೀವು ಹುಡುಕ್ತಾ ಇದ್ರೆ ಇದರಲ್ಲಿ 3 ಮೇಜರ್ ಕಾರಣಗಳನ್ನ ನಾನು ತಿಳಿಸ್ಕೊಡ್ತೀನಿ. ಯಾಕೆ ನಿಮ್ಮ ಪ್ರೀತಿನ ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ. ಸಪೋಸ್ ಅವರು ನಿಮ್ಮ ಪ್ರೀತಿ ಒಪ್ಕೊಂಡು 3 ತಿಂಗಳು 6 ತಿಂಗಳು 1 ವರ್ಷ ಆದ್ಮೇಲೂ ಕೂಡ ರಿಜೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಶುರುವಾತಲ್ಲೂ ನಿಮ್ಮನ್ನ ರಿಜೆಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಎಷ್ಟೋ ಜನ 1 ವರ್ಷ 2 ವರ್ಷ ಕಳೆದ್ಮೇಲೆ ನಿಮ್ ಬೇಡ ಅಂತ ರಿಜೆಕ್ಟ್ ಮಾಡ್ತಿರ್ತಾರೆ. ಮೇಜರ್ ಆಗಿ ಇದೇ ಜಾಸ್ತಿ ನಡೆಯೋದು. ಇದಕ್ಕೆ ರೀಸನ್ ನಾನು ಕೊಡ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ, ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ. ಅಂಡ್ ವಿಡಿಯೋ ಕೊನೆ ತನಕ ನೋಡಿ, ಅನಿಸಿಕೆನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಶುರು ಮಾಡೋಣ. ಫಸ್ಟ್ ಪಾಯಿಂಟ್ ಏನಂತ ನೋಡ್ಕೊಂಡು ಹೋಗೋಣ ಒಂದೊಂದೇ. ನಂಬಿಕೆ ಇಲ್ಲದೆ ಇರುವಾಗ ನೋಡಿ, ಯಾವಾಗ ನಿಮ್ಮ ಮೇಲೆ ಒಂದು ನಂಬಿಕೆ ಅವ್ರು ಇಟ್ಟಿರಲ್ವೋ ಅಥವಾ ನಂಬಿಕೆ ಅವ್ರಿಗೆ ಬರಲ್ವೋ, ತುಂಬಾ ಚಾನ್ಸಸ್ ಇರುತ್ತೆ ಆ ಪ್ರೀತಿನ ರಿಜೆಕ್ಟ್ ಮಾಡ್ಲಿಕ್ಕೆ. ಶುರುವಾತಲ್ಲಿ ಎಲ್ಲೋ ಒಂದ್ ಕಡೆ ಪ್ರಪೋಸ್ ಮಾಡಕ್ ಹೋಗ್ತೀರಾ. ಪ್ರಪೋಸ್ ಮಾಡಕ್ ಹೋಗ್ಬೇಕಾದ್ರೆ ಆ ಪ್ರೀತಿನ ಇವರು 1 ದಿನ 2 ದಿನ 3 ದಿನ ಟೈಮ್ ತಗೊಂಡು ಕೂಡ ರಿಜೆಕ್ಟ್ ಮಾಡ್ತಿದ್ದಾರೆ. ಅದು ಆನ್ ಸ್ಪಾಟ್ ಅಲ್ಲಿ ರಿಜೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಲೈಕ್ ಇಷ್ಟ ಆಗಿಲ್ಲ ಅಂತ ಈಗ ನಾವು ಹೇಳ್ತೀವಿ. ಇಷ್ಟ ಆಗ್ತಿಲ್ವಾ ನಾವು ಅಂತ ಕೇಳ್ತೀವಿ. ಇಷ್ಟ ಇಟ್ ಮೀನ್ಸ್ ನಂಬಿಕೆ ಅವ್ರ ಮೇಲೆ ಬರ್ಬೇಕು. ಇಷ್ಟ ಆದ್ರೆ ಒಳಗಿನ ಅರ್ಥ ನಂಬಿಕೆ ಹುಟ್ತಾ ಇಲ್ಲ, ಅಲ್ಲಿ ನಂಬಿಕೆ ಬರ್ತಾ ಇಲ್ಲ. ಇದು ಮೇಜರ್ ಕಾರಣ ಇರುತ್ತೆ. ಇನ್ನೆಷ್ಟೋ ಜನಗಳಿಗೆ 1 ವರ್ಷ 2 ವರ್ಷ ಆದ್ಮೇಲೆ ಒಂದು ಅಫೇರ್ ಅಲ್ಲಿ ಇರ್ತಾರೆ ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ ನಿಮ್ಮ ರಿಜೆಕ್ಟ್ ಮಾಡ್ತಾರೆ. ಇದಕ್ಕೆ ಮೇಜರ್ ರೀಸನ್ ಏನ್ ಗೊತ್ತಾ? ಬೇಸಿಕ್ ಅವ್ರು ನಿಮ್ಮ ನಂಬಿಕೆ ಇಟ್ಟಿರಲ್ಲ, ಟೈಮ್ ಪಾಸಿಗೆ ನಿಮ್ ಜೊತೆ ಬಂದಿರ್ತಾರೆ. ಇದು ರೀಸನ್. ಇದಕ್ಕೋಸ್ಕರ ನಿಮ್ಮ ಪ್ರೀತಿನ ರಿಜೆಕ್ಟ್ ಮಾಡುವಂತ ಮೊದಲನೇ ಒಂದು ಕಾರಣ ಅಂತ ಹೇಳ್ತೀನಿ. ನೆಕ್ಸ್ಟ್ ಕಾರಣ ನೋಡೋಣ. ಏನ್ ಗೊತ್ತಾ? ಬೇರೆ ವ್ಯಕ್ತಿ ಆ ಪ್ಲೇಸ್ ಅಲ್ಲಿ ಇದ್ದಾಗ ಏನಾಗತ್ತೆ, ಆ ಜಾಗಕ್ಕೆ ಆಲ್ರೆಡಿ ಬೇರೆ ವ್ಯಕ್ತಿ ಬಂದಿರ್ತಾರೆ. ಇವತ್ತು ನಿಮ್ಮ ಪ್ರೀತಿನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಜಾಗಕ್ಕೆ ಯಾರೋ ಇರಬೇಕು ಒಂದು, ಇಲ್ಲ ಇಲ್ಲಿ ತನಕ ನಿಮ್ಮ ಪ್ರೀತಿನ ತಗೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ ಮ್ಯಾನೇಜ್ ಮಾಡ್ಕೊಂಡ್ ಬಂದ್ರು. ಆಲ್ರೆಡಿ ಅಲ್ಲಿದ್ರು, ನಿಮ್ಗೆ ಗೊತ್ತೇ ಆಗಿಲ್ಲ ಅದು. ಆಲ್ರೆಡಿ ವ್ಯಕ್ತಿ ಜೊತೆಗೆ ಇದ್ರು, ಅವ್ರ ಜೊತೆಗೆ ಇನ್ನೊಬ್ರು ಇದ್ರು. ನಿಮ್ಮನ್ನ ಫ್ಲರ್ಟ್ ಮಾಡಿದ್ರೆ 3-4 ದಿನ ಜೊತೆಗೆ ಇದ್ರು ಅವರು. ಬಟ್ ಇವತ್ತು ಸ್ಟ್ರಾಂಗ್ ಆಗಿ ನಿಮ್ಮನ್ನ ಬೇಡ ರಿಜೆಕ್ಟ್ ಮಾಡಕ್ಕೆ ಅವ್ರು ಟಾರ್ಚರ್ ಮಾಡ್ತಾ ಇದ್ರೆ, ಅವ್ರನ್ನ ಉಳಿಸ್ಕೊಬೇಕು ಅಂತ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದ್ರೆ ಒಂದು. ನೆಕ್ಸ್ಟ್ ಏನಾಗುತ್ತೆ, ಕೆಲವ್ರು ಏನ್ ಮಾಡ್ತಾರೆ, ಟೈಮ್ ಪಾಸಿಗೆ ಮಾಡಿದವ್ರು 2 ವರ್ಷ 3 ವರ್ಷ ರಿಲೇಶನ್ಶಿಪ್ ಅಲ್ಲಿ ಇದ್ಕೊಂಡು ಆಮೇಲೆ ರಿಜೆಕ್ಟ್ ಮಾಡೋ ಕಾರಣ ಏನ್ ಗೊತ್ತಾ? ನಿಮ್ಮೊಟ್ಟಿಗೆ ಏನೇನೆಲ್ಲ ಪಡ್ಕೊಬೇಕು, ಹೆಂಗಿರ್ಬೇಕು ಎಲ್ಲ ರೀತಿಯಿಂದ ಇದ್ದಾಯ್ತಲ್ಲ, ಇನ್ನೆಷ್ಟು ಬೇರೆಯವ್ರೊಟ್ಟಿಗೆ ಇರ್ಬೇಕು ಅವರು. ಆ ಕಾರಣಕ್ಕೂ ರಿಜೆಕ್ಟ್ ಮಾಡೋ ಸಾಧ್ಯತೆಗಳು ಇರುತ್ತೆ. ಅರ್ಥ ಆಗ್ತಿದೆ ಹೇಳ್ತಿರೋದು ನಾನು. ಅಂಡ್ ಕೆಲವ್ರದ್ದು ಏನಂದ್ರೆ, ಶುರುವಾತಲ್ಲೇ ಪ್ರಪೋಸ್ ಮಾಡಕ್ ಹೋಗ್ತೀರಿ, ನೋಡ್ತೀರಾ, ಅವ್ರ ಮೇಲೆ ನಂಬಿಕೆ ಬರುತ್ತೆ, ಇಷ್ಟ ಆಗುತ್ತೆ, ಎಲ್ಲಾನು ಆಗತ್ತೆ. ಅದೆಲ್ಲ ಆದ್ಮೇಲೂ ಕೂಡ ನೀವು ಪ್ರಪೋಸ್ ಮಾಡಕ್ ಹೋಗ್ತೀರಿ, ಅಲ್ಲಿ ಇಷ್ಟ ಪಡೋಣ ಅಂದ್ರೆ ಆ ಪ್ಲೇಸ್ ಅಲ್ಲಿ ಆಲ್ರೆಡಿ ಯಾರೋ ಇರಬಹುದು, ಇಲ್ಲ ನಿಮ್ಮ ಮೇಲೆ ನಂಬಿಕೆ ಬರ್ದೇ ಇರಬಹುದು, ನೀವು ಇಷ್ಟ ಆಗದೆ ಇರಬಹುದು, ಲೈಕ್ ಫ್ಯೂಚರ್ ಬಗ್ಗೆ ಅದು ಇರ್ಬೋದು ಕಾರಣ ರಿಜೆಕ್ಟ್ ಮಾಡಕ್ಕೆ. ಸೆಕೆಂಡ್ ಕಾರಣ. ಅಂಡ್ ಥರ್ಡ್ ಕಾರಣ ಏನ್ ಗೊತ್ತಾ? ನೀವು ಇಷ್ಟ ಇಲ್ಲದೆ ಇದ್ದಾಗ 100% ಮೇಜರ್ ಪಾಯಿಂಟ್ ಇದು. ನಾನು ಅದು ಆವಾಗಲೇನೆ ಹೇಳಿದೆ, ಇಷ್ಟ ಇಲ್ಲದೆ ಇದ್ದಾಗ ಅಂತ ಹೇಳಿದ್ರೆ, ಹಂಗಿದ್ಮೇಲೆ ಸರ್ ಈಗ ರಿಲೇಶನ್ಶಿಪ್ ಅಲ್ಲಿ ಇದ್ದಂತವ್ರು ಇಲ್ಲಿ ತನಕ ಇದ್ದಿದ್ದೇನಕ್ಕೆ ಸರ್? ಇಷ್ಟ ಪಟ್ಟಿದ್ದಾರೆ ಏನಕ್ಕೆ? ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಳಕ್ ನಿಮ್ಮನ್ನ ಇಷ್ಟ ಪಟ್ಟಿದ್ರು. ಅವ್ರಿಗೆ ಏನೇನ್ ಬೇಕು ಆ ತರದ್ ನಯ ನಾಜುಕಾಗಿ ಮಾತಾಡಿ, ಒಂದು ನಮ್ಸೋ ತರ ನಡ್ಕೊಂಡು, ಆ ತರ ಏನೇನ್ ಬೇಕು ಅವ್ರು ಪಡ್ಕೊಳಕ್ ಎಲ್ಲಾ ರೀತಿಯಿಂದ ಮಾಡಿದ್ರು, ಕರೆಕ್ಟ್. ಬಟ್ ಮನ್ಸಾರ ಇಷ್ಟಪಟ್ಟಿಲ್ಲ, ಅದಕ್ಕೆ ಇಷ್ಟ ಇಲ್ಲ, ಈಗ ರಿಜೆಕ್ಟ್ ಮಾಡ್ತಿದ್ದೀನಿ ಸರ್. ಅವತ್ತು ಪ್ರಾಮಿಸ್ ಮಾಡಿದ್ರು, ಭಾಷೆ ಕೊಟ್ಟಿದ್ರು, ಅವತ್ತಿಗೆ ನಂಬಿಕೆ ಬಿಲ್ಡ್ ಮಾಡ್ಬೇಕಿತ್ತಲ್ಲ. ನಂಬಿಕೆ ಬಿಲ್ಡ್ ಮಾಡಿದ್ರು ತಾನೇ ನೀವೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇದ್ದು. ಎಲ್ಲಾ ರೀತಿಯಿಂದ ಓವರ್ ಆಲ್ ಮಾತಾಡ್ತಿದ್ದೀನಿ. ಸೊ ನಂಬಿಕೆ ಬಿಲ್ಡ್ ಮಾಡ್ಬೇಕಿತ್ತು, ಮಾತು ಕೊಟ್ರು. ಬಟ್ ಆ ಮಾತು ಬಾಯಿಂದ ಇತ್ತು, ನಿಮಗನ್ಸಿತ್ತು ಒಳಗಿಂದ ಬರ್ತಾ ಇದೆ ಅಂತೇಳಿ. ಬಟ್ ಅವರು ಒಳ್ಳೆ ನಾಟಕಕಾರರು, ಚೆನ್ನಾಗಿ ನಾಟಕ ಮಾಡೋರು. ನಾಟಕ ಮಾಡೋ ಅಂದ್ರೆ ನಾಟಕಕಾರ ಅಂದ್ರೆ ಇಟ್ ಮೀನ್ಸ್ ತುಂಬಾ ಜನ ನಂಬಿಸುವಂತ ಜನ, ರೈಟ್? ಸೊ ಅದಕ್ಕೋಸ್ಕರ ಈ 3 ವಿಚಾರ ಏನು, ಒಂದು ನಂಬಿಕೆ ಇಲ್ಲದೆ ಇರೋದು, ಎರಡನೇದು ಬಂದು ಬೇರೆ ವ್ಯಕ್ತಿ ಇರ್ಬೋದು, ಮೂರನೇದು ಇಷ್ಟ ಇಲ್ಲದೆ ಇರ್ಬೋದು ಒಬ್ಬ ವ್ಯಕ್ತಿನ ರಿಜೆಕ್ಟ್ ಮಾಡಕ್ಕೆ. ಓಕೆ ಸ್ನೇಹಿತರೆ, ಪಾಯಿಂಟ್ಸ್ ಗಳು ಏನಿತ್ತು ನಿಜ ಆನ್ಸರ್ ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋ ಶೇರ್ ಮಾಡ್ರಪ್ಪ. ವಿಡಿಯೋ ಶೇರ್ ಮಾಡಿ, ಸ್ಟೇಟಸ್ ಗಳಲ್ಲಿ ಹಾಕಿ, ಗ್ರೂಪ್ ಶೇರ್ ಮಾಡಿ. ಓಕೆ, ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆದಷ್ಟು. ಓಕೆ, ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ನಮಸ್ತೆ.